ನಮಸ್ಕಾರ, ನಾನು ಸಪ್ನ. ರಾಜ್ಯದಲ್ಲಿ ಉಪಚುನಾವಣೆಯ ಭರಾಟೆ ಜೋರಾಗಿದೆ. 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬುಧವಾರ ಮತದಾನ ನಡೆಯಲಿದೆ. ಪ್ರಚಾರದ ಕೊನೆಯ ದಿನ ಆದ ಸೋಮವಾರ ಸಂಡೂರು, ಶಿಗ್ಗಾವಿ ಹಾಗೂ ಚನ್ನಪಟ್ಟಣ ಕ್ಷೇತ್ರಗಳಲ್ಲಿ ರಾಜಕೀಯ ಜಾತ್ರೆಯ ವಾತಾವರಣನೇ ನಿರ್ಮಾಣ ಆಗಿತ್ತು. ಈ ಕ್ಷೇತ್ರಗಳ ತುಂಬ ಪಕ್ಷದ ಬಾವುಟಗಳೇ ರಾರಾಜಿಸ್ತಾ ಇದ್ವು. ಬಹಿರಂಗ ಪ್ರಚಾರದ ಕೊನೆಯ ದಿನ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ನಾಯಕರು ಈ 3 ಕ್ಷೇತ್ರಗಳಲ್ಲಿ ಬೃಹತ್ ಸಮಾವೇಶ, ರ್ಯಾಲಿಗಳನ್ನ ಆಯೋಜನೆ ಮಾಡೋ ಮೂಲಕ ಮತದಾರರ ಮನಸ್ಸನ್ನ ಗೆಲ್ಲೋ ಕಸರತ್ತನ್ನ ನಡೆಸಿದ್ರು. ಇದೀಗ ಬಹಿರಂಗ ಪ್ರಚಾರಕ್ಕೆ ಸೋಮವಾರ ಸಂಜೆ ತೆರೆ ಬಿದ್ದಿದೆ. ಈ ಹಿನ್ನೆಲೆ ಮನೆ ಮನೆಗೆ ತೆರಳಿ ಮತವನ್ನ ಯಾಚನೆ ಮಾಡೋದಕ್ಕೆ ಮಂಗಳವಾರದವರೆಗೂ ಕೂಡ ಕಾಲಾವಕಾಶ ಇತ್ತು. ನವೆಂಬರ್ 13ರಂದು ಮತದಾನ ನಡೆಯಲಿದೆ. ನವೆಂಬರ್ 23ಕ್ಕೆ ಬೈ ಎಲೆಕ್ಷನ್ನ ಫಲಿತಾಂಶ ಹೊರಬೀಳಲಿದೆ. ಉಪಚುನಾವಣೆಯ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಈಗ 3 ಕ್ಷೇತ್ರಗಳಿಗೆ ನಡೀತಾ ಇರೋ ಉಪಚುನಾವಣೆಯ ವಿಚಾರಕ್ಕೆ ಬರೋಣ. ಈ 3 ಅಂದ್ರೆ ಶಿಗ್ಗಾವಿ, ಸಂಡೂರು ಹಾಗೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ 3 ರಾಜಕೀಯ ಪಕ್ಷಗಳಿಗೆ ಪ್ರತಿಷ್ಠೆಯ ಕಣಾನೆ ಆಗಿದೆ. ಅಲ್ಲದೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳಿಗೂ ಕೂಡ ಈ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸೋದು ಸವಾಲಿನ ಕೆಲಸನೇ ಆಗಿದೆ. ಇನ್ನು ಯಾವುದೇ ಉಪಚುನಾವಣೆ ಆಡಳಿತ ಮತ್ತು ಪ್ರತಿಪಕ್ಷಗಳಿಗೆ ಪ್ರತಿಷ್ಠೆ ಅನ್ನೋದು ನಿಸ್ಸಂಶಯ. ಫಲಿತಾಂಶ ತಮ್ಮ ಪರವಾಗಿದೆ ಅನ್ನೋದು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಕ್ಕೆ ಮುಖ್ಯ ಆಗುತ್ತೆ. ಈ 3 ಕ್ಷೇತ್ರಗಳಿಗೆ ನಡೀತಾ ಇರೋ ಉಪಚುನಾವಣೆ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಅಲ್ಲದೆ ಈ ಕ್ಷೇತ್ರಗಳ ಶಾಸಕರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸಂಸದರಾಗಿರೋ ಹಿನ್ನೆಲೆ ಅವರಿಂದ ತೆರವಾಗಿರೋ ಈ 3 ಕ್ಷೇತ್ರಗಳಿಗೆ ರಾಜ್ಯದಲ್ಲಿ ಉಪಚುನಾವಣೆ ಎದುರಾಗಿದೆ. ಹೀಗಾಗಿ ತಾವೇ ಗೆಲುವು ಕಂಡ ಕ್ಷೇತ್ರವನ್ನ ತಮ್ಮಲ್ಲೇ ಉಳಿಸ್ಕೊಳ್ಳೋದಕ್ಕೆ ಹೆಣಗಾಡ್ತಾ ಇದ್ದಾರೆ. ಗೆಲ್ಲುವ ಮತ್ತು ಮತ್ತೊಬ್ಬರಿಂದ ಕಿತ್ಕೊಳ್ಳೋ ಹಣಾಹಣಿಯಲ್ಲಿ ಯಾರು ಮೇಲುಗೈ ಸಾಧಿಸ್ತಾರೆ ಅನ್ನೋದು ಸದ್ಯದ ಕುತೂಹಲ. ಈ 3 ಕ್ಷೇತ್ರಗಳ ಚುನಾವಣೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಡೀತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಚನ್ನಪಟ್ಟಣ ಇದ್ರೆ, ಮುಂಬೈ ಕರ್ನಾಟಕದಲ್ಲಿ ಶಿಗ್ಗಾವಿ ಇದೆ ಹಾಗೂ ಹೈದರಾಬಾದ್ ಕರ್ನಾಟಕದಲ್ಲಿ ಸಂಡೂರು ಇದೆ. ಜಾತಿ ರಾಜಕಾರಣದಿಂದ ಕೂಡ ಈ 3 ಕ್ಷೇತ್ರಗಳು ವಿಭಿನ್ನ ಆಗಿದ್ದಾವೆ. ಚನ್ನಪಟ್ಟಣದಲ್ಲಿ ಒಕ್ಕಲಿಗ ಸಮುದಾಯದವರೇ ನಿರ್ಣಾಯಕರಾಗಿದ್ದಾರೆ. ಇನ್ನು ಶಿಗ್ಗಾವಿಯಲ್ಲಿ ಮುಸ್ಲಿಂ ಮತದಾರರು ನಿರ್ಣಾಯಕರಾಗಿದ್ದಾರೆ. ಸಂಡೂರು ಕ್ಷೇತ್ರದಲ್ಲಿ ಅಹಿಂದ ಮತದಾರರು ಅಭ್ಯರ್ಥಿಯ ಗೆಲುವನ್ನ ತೀರ್ಮಾನ ಮಾಡಲಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶಿಗ್ಗಾವಿಯಲ್ಲಿ ಬಿಜೆಪಿ, ಚನ್ನಪಟ್ಟಣದಲ್ಲಿ ಜೆಡಿಎಸ್ ಹಾಗೂ ಸಂಡೂರಿನಲ್ಲಿ ಕಾಂಗ್ರೆಸ್ ಗೆಲುವಿನ ನಗೆಯನ್ನ ಬೀರಿತು. ಈ ಬಾರಿ ಈ 3 ಕ್ಷೇತ್ರಗಳ ಪೈಕಿ ಚನ್ನಪಟ್ಟಣ ಕ್ಷೇತ್ರ ಅಂತೂ ಜಿದ್ದಾಜಿದ್ದಿನ ಅಖಾಡ ಆಗಿ ಮಾರ್ಪಟ್ಟಿದೆ. ವಿರೋಧ ಪಕ್ಷದಲ್ಲಿರೋ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಮತ್ತು ಆಡಳಿತಾರೂಢ ಕಾಂಗ್ರೆಸ್ಗೆ ಈ ಉಪಚುನಾವಣೆ ಬಹಳನೇ ಮಹತ್ವದಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಪ್ರಧಾನಿ ದೇವೇಗೌಡ, ಡಿಸಿಎಂ ಡಿ.ಕೆ. ಶಿವಕುಮಾರ್, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಸಂತೋಷ್ ಲಾಡ್, ಜನಾರ್ದನ್ ರೆಡ್ಡಿ ಹೀಗೆ ಹಲವು ರಾಜಕಾರಣಿಗಳಿಗೆ ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಪ್ರತಿಷ್ಠೆಯ ಕಣ ಆಗಿ ಮಾರ್ಪಟ್ಟಿದೆ. ಇವರು ಅಭ್ಯರ್ಥಿಗಳು ಅಲ್ಲದಿದ್ರೂ ಕೂಡ ಅವರ ಪ್ರತಿಷ್ಠೆ ಅಡಗಿರೋದು ಈ 3 ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶದ ಮೇಲೆ. ಇನ್ನು ಕಮಲವನ್ನ ಕೈಬಿಟ್ಟು ಕೈಯನ್ನ ಹಿಡಿದ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಎಚ್ಡಿಕೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ 3ನೇ ಬಾರಿಗೆ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಇತ್ತ ಸಂಡೂರಿನಲ್ಲಿ ಸರಳ ನಡೆ, ತಮ್ಮ ನುಡಿಯಿಂದಾನೇ ಖ್ಯಾತಿಯನ್ನ ಪಡೆದಿರೋ ತುಕಾರಾಂ ಅವರ ಪತ್ನಿ ಅನ್ನಪೂರ್ಣ ತುಕಾರಾಂ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನ ನೀಡಿದೆ. ಇನ್ನು ಗಣಿಕುಳ ಜನಾರ್ದನ್ ರೆಡ್ಡಿ ತಮಗ್ ಬೇಕಾದ ಅಭ್ಯರ್ಥಿ ಬಂಗಾರು ಹನುಮಂತ ಅವರನ್ನ ಚುನಾವಣಾ ರಂಗಕ್ಕೆ ಇಳಿಸೋದ್ರಲ್ಲಿ ಬಿಜೆಪಿಯ ಇತರೆ ನಾಯಕರೊಂದಿಗಿನ ಸೆಣಸಾಟದಲ್ಲಿ ಜಯನ ಗಳಿಸಿದ್ದಾರೆ. ಇನ್ನು ಮುಸ್ಲಿಂ ಜನಸಂಖ್ಯೆನೇ ಅಧಿಕವಾಗಿರೋ ಶಿಗ್ಗಾವಿಯಲ್ಲಿ ಬಂಡಾಯದ ನಡುವೆನೂ ಕೂಡ ಕಾಂಗ್ರೆಸ್ ಯಾಸೀರ್ ಅಹಮದ್ ಖಾನ್ ಫಟಾನರನ್ನ ಸ್ಪರ್ಧೆಗಿಳಿಸಿದೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಪುತ್ರ ಭರತ್ ಬೊಮ್ಮಾಯಿಗೆ ಟಿಕೆಟ್ ನ ಗಿಟ್ಟಿಸ್ಕೊಟ್ಟಿದ್ದಾರೆ. ಈ 3 ಕ್ಷೇತ್ರಗಳು ಯಾರಿಗ್ ಒಲಿಯಲಿವೆ ಅನ್ನೋದು ನವೆಂಬರ್ 23ರಂದು ಸ್ಪಷ್ಟ ಆಗುತ್ತೆ. ಮೊದಲಿಗೆ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ವಾರ್ ನಡೆಸ್ತಾ ಇರೋ ಚನ್ನಪಟ್ಟಣ ಕ್ಷೇತ್ರದ ಬಗ್ಗೆ ಒಂದು ಇಣುಕು ನೋಟ ನೋಡೋಣ. ಗೊಂಬೆಗಳ ನಾಡಾದ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಗೊಂಬೆಗಳಾಗಿ ಕಣದಲ್ಲಿರೋರು ನಿಖಿಲ್ ಕುಮಾರಸ್ವಾಮಿ ಮತ್ತು ಸಿಪಿ ಯೋಗೇಶ್ವರ್ ಮತ ಭೇಟಿಯಲ್ಲಿದ್ದಾರೆ. ಆದ್ರೆ ಇಲ್ಲಿ ನಿಜವಾಗಿ ಚುನಾವಣಾ ಕದನ ನಡೀತಾ ಇರೋದು ನಿಖಿಲ್ನ ತಂದೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನಡುವೆ.
ಚುನಾವಣಾ ಕಣದಲ್ಲಿ ಸ್ಪರ್ಧೆಗಿಳಿಯೋದಕ್ಕಂತಾನೆ ಬಿಜೆಪಿನ ತೊರೆದು ಕಾಂಗ್ರೆಸ್ ತೆಕ್ಕೆಯಲ್ಲಿರೋ ಯೋಗೇಶ್ವರ್ ಜನ ಮನ್ನಣೆನ ಪಡೆದವರು. 2013ರಲ್ಲಿ ರಾಜ್ಯದಲ್ಲಿ ಅಷ್ಟೊಂದು ಹೆಸರುವಾಸಿ ಆಗಿಲ್ಲದ ಸಮಾಜವಾದಿ ಪಕ್ಷದ ಅಭ್ಯರ್ಥಿಯಾಗಿ ನಿಂತರೂ ಕೂಡ ಗೆದ್ದವರು. ಆದ್ರೆ ಅದಾದ ಬಳಿಕ ಕುಮಾರಸ್ವಾಮಿ ಎದುರು 2 ಬಾರಿ ಸೋತಿದ್ರು. ಈಗ ಅವರ ಪುತ್ರನ ಎದುರು ಗೆಲ್ಲೋ ಭರವಸೆಯನ್ನ ಹೊಂದಿದ್ದಾರೆ. ಇನ್ನೊಂದೆಡೆ ಯೋಗೇಶ್ವರ್ನಂತೆಯೇ ಸಿನಿಮಾನ ಕೈ ಹಿಡಿಯದೆ ರಾಜಕೀಯದತ್ತ ಮುಖ ಮಾಡಿದ ನಿಖಿಲ್ ಕುಮಾರಸ್ವಾಮಿಗೆ ಇದು 3ನೇ ಸೋಲಾಗೋ ಭಯಾನೂ ಕೂಡ ಇದೆ. ಜನರು ಮರೆತಿಲ್ಲದಿದ್ರು ನೂರಾರು ಮಹಿಳೆಯರ ಮೇಲೆ ಅತ್ಯಾಚಾರನ ಎಸಗಿದ ಪ್ರಜ್ವಲ್ ಪ್ರಕರಣದಲ್ಲಿ HDK ಕುಟುಂಬದ ಎಡಬಿಡಂಗಿ ಹೇಳಿಕೆಗಳು ನಿಖಿಲ್ ಸೋಲಿಗೆ ಪುಷ್ಟಿನ ನೀಡಬಹುದು. ಆದ್ರೆ ಎಂದಿನಂತೆ HDK ಕುಟುಂಬ ಕಣ್ಣೀರಿನ ಗಾಳನ ಹಿಡಿದು ಮತ ಅನ್ನೋ ಮೀನನ್ನ ಹಿಡಿಯೋದಕ್ಕೆ ಪ್ರಯತ್ನನ ಮಾಡಿ ಮುಗಿಸಿದೆ. ಇನ್ನು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗಣಿ ದೊರೆಗಳ ಹಣ ಬಲ ಇಲ್ದಿದ್ರು ಜನರೊಂದಿಗೆ ಬೆರೆತು ಜೀವಿಸೋ ತುಕಾರಾಂ ಪತ್ನಿ ಅನ್ನಪೂರ್ಣ ಅವರನ್ನ ಜನರು ತಮ್ಮ ಶಾಸಕಿ ಅಂತ ಕರೆಯೋ ಸಿದ್ಧತೆ ನಡೆಸ್ತಾ ಇರುವಂತಿದೆ. ಆದ್ರೆ ಕಾಂಗ್ರೆಸ್ ಕುಟುಂಬ ರಾಜಕಾರಣಕ್ಕೆ ಮನೆ ಹಾಕಿರೋ ಅಸಮಾಧಾನ ಕೂಡ ಕಾಂಗ್ರೆಸ್ ನಾಯಕರಲ್ಲಿದೆ. ಇವೆಲ್ಲವನ್ನ ದಾಟಿ ತುಕಾರಾಂ ಅವರ ಸರಳ ನಡೆ ನುಡಿ, ಅನ್ನಪೂರ್ಣ ಅವರಿಗೆ ಜನರೊಂದಿಗೆ ಇರೋ ಒಡನಾಟ ಬಿಜೆಪಿಯ ಅಭ್ಯರ್ಥಿ ಬಂಗಾರು ಹನುಮಂತು ಅವರನ್ನ ಪರಾಜಯಗೊಳಿಸಬಹುದು. ಏನೇ ಆದ್ರೂ ಇಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಸಂತೋಷ್ ಲಾಡ್ ವರ್ಚಸ್ಸಿನ ಪ್ರಶ್ನೆ ಈ ಕ್ಷೇತ್ರದಲ್ಲಿದೆ. ಸಂಡೂರಿನಲ್ಲಿ ಈ ತುಕಾರಾಂ ಅವರ ಪತ್ನಿಗೆ ಈ ಬಾರಿ ಶಾಸಕಗಿರಿ ಒಲಿಯುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸಂಡೂರು, ಚನ್ನಪಟ್ಟಣದಂತೆ ಶಿಗ್ಗಾವಿಯಲ್ಲೂ ಕೂಡ ನವೆಂಬರ್ 13ರಂದು ಚುನಾವಣೆ ನಡೆಯಲಿದೆ. ಆರಂಭದಲ್ಲಿ ಕಾಂಗ್ರೆಸ್ ಟಿಕೆಟ್ ಲಭಿಸದ ಕಾರಣ ಬಂಡಾಯ ಎದ್ದು ಸ್ವತಂತ್ರ ಅಭ್ಯರ್ಥಿಯಾಗಿ ಅಜಂಫೀರ್ ಖಾದ್ರಿ ನಾಮಪತ್ರ ಸಲ್ಲಿಸಿದಾಗ ಮತ್ತೆ ಇಲ್ಲಿ ಬಿಜೆಪಿ ಜಯಭೇರಿ ಬಾರಿಸಲಿದೆ ಅನ್ನೋ ಅಭಿಪ್ರಾಯ ಇತ್ತು. ಆದ್ರೆ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಮನವೊಲಿಕೆ ಫಲಶ್ರುತಿನ ನೀಡಿತು. ಆ ಬಳಿಕ ಖಾದ್ರಿ ಅವರು ನಾಮಪತ್ರವನ್ನ ಹಿಂಪಡೆದ್ರು. ಸದ್ಯ ಎಲ್ಲಾ ವೈಮನಸ್ಸು ಕೊಂಚ ಬದಿಗೊತ್ತೆ ಕಾಂಗ್ರೆಸ್ಗಾಗಿ ಯಾಸೀರ್ ಅಹಮದ್ ಖಾನ್ ಪಠಾಣ್ ಪರ ಪ್ರಚಾರದಲ್ಲಿ ತೊಡಗಿದ್ದಾರೆ. ಮುಸ್ಲಿಮರ ಪ್ರಾಬಲ್ಯದ ಈ ಕ್ಷೇತ್ರದಲ್ಲಿ ಹಿಂದೂಗಳ ಓಟಿಗೆ ಖಾದ್ರಿ ನೇತೃತ್ವದ ತಂಡ ಬಲೆನ ಹಾಕಿದೆ. ಇನ್ನೊಂದೆಡೆ ಜಮೀರ್ ಅಹಮದ್ ತಂಡ ಮುಸ್ಲಿಮರ ಮತವನ್ನ ಕಾಂಗ್ರೆಸ್ನತ್ತ ಸೆಳಿತಾ ಇದೆ. ಇವೆಲ್ಲವುದರ ಸಂಪೂರ್ಣ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅವರ ಹೆಗಲ ಮೇಲಿದೆ. ಇತ ದಶಕಗಳಿಂದ ಬಿಜೆಪಿಯ ಭದ್ರಕೋಟೆ ಆಗಿರೋ ಶಿಗ್ಗಾವಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಕಣದಲ್ಲಿದ್ದಾರೆ. ಎಂದಿನಂತೆ ಬಿಜೆಪಿ ಪರ ಜನ ನಿಲ್ತಾರೆ ಅನ್ನೋ ಭರವಸೆ ಬೊಮ್ಮಾಯಿಗಿದೆ. ಇನ್ನೊಂದೆಡೆ ತನಗೆ ಟಿಕೆಟ್ ಗಿಟ್ಟಿಸಿಕೊಡೋದಾಗಿ ಹೇಳಿ ತನ್ನ ಮಗನಿಗೆ ಮನೆ ಹಾಕಿದ ಬೊಮ್ಮಾಯಿ ಬಗ್ಗೆ ಉದ್ಯಮಿ ಶ್ರೀಕಾಂತ್ ದುಂಡಿಗೌಡರವರಿಗೆ ಅಸಮಾಧಾನ ಇದೆ. ಭರತ್ ಬೊಮ್ಮಾಯಿ ವಿರುದ್ಧ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅನ್ನೋ ಸುದ್ದಿ ಕೂಡ ಇತ್ತು. ಆದ್ರೆ ತನಗೆ ಯಾವ ಉಸಾಬರಿನೂ ಬೇಡ ಅಂತ ರಾಜಕೀಯದಿಂದಾನೇ ಶ್ರೀಕಾಂತ್ ದುಂಡಿಗೌಡರವರು ಹಿಂದೆ ಸರಿದಿದ್ದಾರೆ. ಬಿಜೆಪಿಯ ಪ್ರಭಾವ, ಕಾಂಗ್ರೆಸ್ನ ಪ್ರಚಾರ ಎಲ್ಲವನ್ನೂ ಕೂಡ ತಾಳೆ ಹಾಕಿದಾಗ ಎಂದಿನಂತೆ ಶಿಗ್ಗಾವಿಯಲ್ಲಿ ಬಿಜೆಪಿಯ ಕಡೆ ಒಲವು ಹೆಚ್ಚಾಗಿದೆ. ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿಯವರ ಭವಿಷ್ಯ ಏನಾಗಲಿದೆ ಅನ್ನೋದನ್ನ ನೋಡಬೇಕಾಗಿದೆ. ಇನ್ನು ಗ್ಯಾರಂಟಿಗಳನ್ನ ಹಿಡಿದು ವಿಧಾನಸಭಾ ಚುನಾವಣೆಯನ್ನ ಗೆದ್ದ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆಯಲ್ಲಿ ಸ್ಥಳೀಯ ರಾಜಕಾರಣ ಅತಿಯಾದ ಆತ್ಮವಿಶ್ವಾಸ ಕೈಕೊಡ್ತು. ಹಾಗಾಗಿ ಈ 3 ಕ್ಷೇತ್ರದ ವಿಧಾನಸಭಾ ಚುನಾವಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ. ಇನ್ನೊಂದೆಡೆ HD ಕುಮಾರಸ್ವಾಮಿ, ಬೊಮ್ಮಾಯಿ ಮೊದಲಾದವರ ಘನತೆಗೆ ಸವಾಲಾಗಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.